ಸಿದ್ದರಾಮಯ್ಯ ಬಜೆಟ್ಗೆ ಜೆಡಿಎಸ್ ಕೂಡ ಲೇವಡಿ ಆಡ್ತಾ ಇದೆ. 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸಾಲ 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 ಬರೀ ಸಾಲ ಅಂತ ಹೇಳಿ ಜೆಡಿಎಸ್ ಕುಹಕವಾಡಿದೆ. ಕನ್ನಡಿಗರ ತಲೆ ಮೇಲೆ ಸಾಲ ಪಕ್ಕ ಅಂತ ಹೇಳಿ ಜೆಡಿಎಸ್ ವ್ಯಂಗ್ಯವಾಡಿದೆ. ಸಿದ್ದರಾಮಯ್ಯ ಬಜೆಟ್ಗೆ ಜೆಡಿಎಸ್ ಕೂಡ ಲೇವಡಿ ಆಡಿರುವಂತಹದ್ದು. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು, ಅಶ್ವಥ್ ನಾರಾಯಣ ಅವರು ಲೇವಡಿ ಆಡ್ತಾ ಇರೋದನ್ನು ನೋಡ್ತಾ ಇದ್ರಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಕೂಡ ಸಿದ್ದರಾಮಯ್ಯನವರ ಈ ದಾಖಲೆಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಹಕವಾಡಿರುವಂಥದ್ದು ಸಹಜ. ವಿಪಕ್ಷಗಳು ಬಜೆಟ್ ಅನ್ನು ಮಂಡಿಸಿದಂತಹ ಸಂದರ್ಭದಲ್ಲಿ ಕಾಲೆಳೆಯುವಂಥದ್ದು, ಬಜೆಟ್ ಸರಿ ಇಲ್ಲ ಅಂತ ಹೇಳುವಂಥದ್ದು, ಈ ಪ್ರತೀತಿ ಈ ವರ್ಷವೂ ಕೂಡ ಮುಂದುವರೆದಿರುವಂಥದ್ದು. ಬಟ್ CM ಸಿದ್ದರಾಮಯ್ಯನವರು ಎಲ್ಲ ಕ್ಷೇತ್ರಗಳನ್ನು ಕೂಡ ಟಚ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಬಜೆಟ್ ಮಂಡಿಸಿದಂತಹ ಸಂದರ್ಭದಲ್ಲಿ ಓಲೈಕೆಯ ಬಜೆಟ್ ಅಂತ ಹೇಳಿ ವಿಪಕ್ಷಗಳು ಆರೋಪಿಸ್ತಾ ಇದ್ವು. ಬಟ್ ಈ ಬಾರಿ ಅದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಸರ್ವಸ್ಪರ್ಶಿ ಬಜೆಟ್ ಅನ್ನು ಮಂಡಿಸಿರೋದ್ರಿಂದ ಈಗ ಸಾಲದ ವಿಚಾರವನ್ನು ಪ್ರಸ್ತಾಪಿಸ್ತಾ ಇರುವಂಥದ್ದು JDS ಮತ್ತು BJP. ಜೊತೆಗೆ ಈ ಬಜೆಟ್ನಲ್ಲಿ ಏನು ಧಮ್ಮಿಲ್ಲ ಅನ್ನುವಂತಹ ಅರ್ಥದಲ್ಲಿ ವಿಪಕ್ಷಗಳು ಕಾಲೆಳಿತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಆಡಳಿತ ಪಕ್ಷ ಬಜೆಟ್ ಮಂಡಿಸಿದಂತಹ ಸಂದರ್ಭದಲ್ಲಿ ವಿಪಕ್ಷದವರು ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ. ಈ ಬಾರಿಯೂ ಕೂಡ ಅದು ಮುಂದುವರೆದಿದೆ. ಇನ್ನು ಸಿದ್ದರಾಮಯ್ಯ ಬಜೆಟ್ಗೆ ಕಾಂಗ್ರೆಸ್ನ ಸಮರ್ಥನೆ ಸಹಜವಾಗಿ ಕ್ವೈಟ್ ನ್ಯಾಚುರಲ್ ಸಮರ್ಥನೆಯನ್ನು ಮಾಡಿಕೊಳ್ಳೇಬೇಕು. ನಾವು ಸಾಲ ತೀರಿಸಲು ಸಾಧ್ಯವಾಗುವಷ್ಟು ಸಾಲ ಮಾಡಿದ್ದೇವೆ. ನಮ್ಮ ಕೆಪಾಸಿಟಿ ಅದು, ನಮ್ಮ ಅಸೆಟ್ ಅಷ್ಟಿದೆ. ಜನರಿಗೆ ಅನುಕೂಲವಾಗುವ ಬಜೆಟ್ ಮಂಡನೆಯಾಗಿದೆ. ಇದು ಕಾಂಗ್ರೆಸ್ಸಿಗರ ಮಾತು. ದೂರದೃಷ್ಟಿ ಉಳ್ಳಂತಹ ಬಜೆಟ್ ಇದು. ರೈತರು ಮಧ್ಯಮ ವರ್ಗಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಕಾಂಗ್ರೆಸ್ಸಿಗರು ಪಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ 17ನೇ ಬಜೆಟನ್ನು ಹಾಡಿ ಹೊಗಳಿದ್ದಾರೆ. ಯಾರ್ಯಾರು ಏನು ಮಾತಾಡಿದ್ದಾರೆ ನೋಡೋಣ. ಇಲಾಖೆಯಿಂದ ಸುಮಾರು 3700 ಕೋಟಿಯಷ್ಟು ದುಡ್ಡು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸುಮಾರು 62 ಶಾಲೆಗಳು, ವಸತಿ ಶಾಲೆಗಳು, ಅದರ ಜೊತೆಗೆ 10 GTTCಯ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಅದರಿಂದ ನಮ್ಮ ಇಲಾಖೆಯ ಬಹಳ ದೊಡ್ಡ ಏನು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿದ್ದಾರೆ, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಾಗಿ ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಬಾರ್ದು, ಅವ್ರ ಮಕ್ಕಳಿಗೆ ಕೂಡ ವಸತಿ ಶಾಲೆ ಸಿಗಬೇಕು, ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕಾದ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡೋದಕ್ಕೆ ನನಗೆ ಭಾಳ ಬಹುಶಃ BJPಯ ನನ್ನ ಸ್ನೇಹಿತರು ಏನೇನು ಹೇಳಿದರು ಮಾಡೋಕ್ಕಾಗಲ್ಲ ಅಂತ ಅದೆಲ್ಲ ಈ ಬಜೆಟ್ಟಿನ ಮುಖಾಂತರ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ನೋಡಿ, ಬೆಂಗಳೂರು ನಗರದ ಎಲಿವೇಟೆಡ್ ಕಾರಿಡಾರ್, ಬೆಂಗಳೂರು ನಗರದ ಟನಲ್, ಬೆಂಗಳೂರು ನಗರದ ಪೆರಿಫೆರಿಯಲ್ ರಿಂಗ್ ರೋಡ್, ಬೆಂಗಳೂರು ನಗರದ ಕೆರೆಗಳಿಗೆ ಅನುದಾನ, ಬೆಂಗಳೂರು ನಗರದಲ್ಲಿ ವೈಟ್ ಟಾಪಿಂಗ್ಗೆ ಅನುದಾನ, ಬೆಂಗಳೂರು ನಗರದಲ್ಲಿ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಗಳಿಗೆ ಅನುದಾನ, ಎಲ್ಲವನ್ನು ಭಾಳ ಸ್ಪಷ್ಟವಾಗಿ ಈ ಬಜೆಟ್ ಬುಕ್ಕಲ್ಲಿ ಇರತಕ್ಕಂಥದ್ದು. ನಾವು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಸಿದ್ದರಾಮಯ್ಯನವ್ರಿಗೆ ಏನಾದರೂ ಇದು ಲಾಸ್ಟ್ ಬಜೆಟ್ ಅಂತ ಏನಾದರೂ ಹೈಕಮಾಂಡ್ನಿಂದ ಏನಾದರೂ ಸಿಗ್ನಲ್ ಸಿಕ್ಕಿದ್ದಿದ್ರೆ ಭರಪೂರ ಕೊಡುಗೆಗಳನ್ನು ಕೊಡ್ತಾ ಇದ್ರು. ಆದರೆ ಆ ಥರದ್ದು ಯಾವುದೇ ಸಂದೇಶ ಅವರಿಗೆ ರವಾನೆಯಾಗಿಲ್ಲ. ಹಾಗಾಗಿ ಈ ಸರ್ತಿ ಬಜೆಟನ್ನು ಸಮತೋಲಿತವಾಗಿ ಮಾಡಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀರಾ? ಖಂಡಿತ ಒಂದು ರೀತಿಯ ಸಮತೋಲಿತ ಬಜೆಟ್ ಅಂದರೆ ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿ ಅನ್ನುವಂಥ ರೀತಿಯಲ್ಲಿ ಮುಟ್ಟುವ ಪ್ರಯತ್ನವನ್ನು ಮಾಡುವಂತೆ ಕಾಣಿಸ್ತಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯ ಟಚ್ ಮಾಡುವ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡುವಂತೆ ಕಾಣಿಸ್ತಿದೆ. ಸಹಜವಾದ ಕುತೂಹಲ ರಾಜಕೀಯ ಕಾರಣಕ್ಕಾಗಿ ಇತ್ತು. ಏನಾಗ್ಬೋದು, ಏನು ವಿಶೇಷವಾದ ಘೋಷಣೆ, ದೊಡ್ಡ ಮಟ್ಟಿಗಿನ ಘೋಷಣೆ, ಒಂದು ಹಿಸ್ಟೋರಿಕಲ್ ಆಗಿರುವಂಥ ರೀತಿಯಲ್ಲಿ ಒಂದು ಘೋಷಣೆ ಮಾಡುವಂಥದ್ದು. ಆದರೆ ಅದು ರಾಜಕೀಯ ಲೆಕ್ಕಾಚಾರದ ಮೇಲೆ ಆ ನಿರೀಕ್ಷೆ ಇದ್ದಂಥದ್ದು. ಆದರೆ ರಾಜಕೀಯ ಲೆಕ್ಕಾಚಾರದವರು ಕೂಡ ಏನು ಇಲ್ಲ ಮುಂದೆ ಸದ್ಯಕ್ಕೆ ಅನ್ನುವಂಥ ಸಂದೇಶನ ಅಥವಾ ಆ ರೀತಿಯ ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಕೊಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಸರ್ವವ್ಯಾಪಿಯಾದ ಬಜೆಟನ್ನು ಕೊಡಬೇಕನ್ನುವಂಥ ಲೆಕ್ಕಾಚಾರಕ್ಕೆ ಬಂದ್ರ. ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲ ವಿಭಾಗವನ್ನು ಕೂಡ ಎಲ್ಲ ಇಲಾಖೆಯವಾರು ಕೂಡ ಎಲ್ಲ ಕಡೆ ಸ್ಪರ್ಶಿಸುವಂಥ ಮತ್ತು ಬೇರೆ ಬೇರೆ ಹೊಸ ಯೋಜನೆಗಳು ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಸಮಾನಾಗಿ ಹಂಚಿಕೆ ಮಾಡುವಂಥ ರೀತಿಯಲ್ಲಿ ಈ ಬಾರಿ ಒಂದು ಬಜೆಟನ್ನು ಘೋಷಣೆ ಮಾಡದಂತೆ ಕಾಣಿಸ್ತದೆ. ಹಾಗಾಗಿ ರಾಜಕೀಯವಾಗಿ ಮಹತ್ವ ಪಡೆಯಬಹುದಾದಂಥ ಅಥವಾ ಯೋಚಿಸಬಹುದಾದಂಥ ರೀತಿಯಲ್ಲಿ ವಿಶೇಷವಾದಂಥ ಘೋಷಣೆಗಳಿಂದ ಇದು ಹೊರತಾಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರವಿಂದ್. ಸುಖೇಶ್, ಈ ಬಾರಿಯ ಬಜೆಟ್ 2 ವಿಚಾರ ಕುತೂಹಲ ಆಗಿತ್ತು. ಒಂದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದಿತ್ತು, ಮತ್ತೊಂದು ಕಡೆ ಅಧಿಕಾರ ಹಂಚಿಕೆಯ ಜಟಾಪಟಿ. BBMP ಚುನಾವಣೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕಾನ್ಸಂಟ್ರೇಷನ್ ಮಾಡಿ CM ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಂತೆ ಕೂಡ ಕಾಣಿಸ್ತಾ ಇದೆಯಾ ಅಂತ ಹೇಳಿ.
ಖಂಡಿತ GBA ಸೇರಿದಂತೆ ಲೋಕಲ್ ಬಾಡಿ ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸರ್ಕಾರಕ್ಕೆ ಮೊದಲ ಒಂದು ಸವಾಲನ್ನು ಹಾಕಬೇಕಾದ್ರೆ ಬಹುಶಃ 2.5-3 ವರ್ಷ ಕಳೆಯುವ ಸಂದರ್ಭದಲ್ಲಿ ಅದು ಲೋಕಲ್ ಬಾಡಿ ಎಲೆಕ್ಷನ್ ಆಗಿರುತ್ತೆ. ಆದರೆ ನಡೆಸೇ ಬಿಡ್ತಾರೆ ಚುನಾವಣೆ ಅಂತಲ್ಲ, ಕೋರ್ಟ್ನ ಸೂಚನೆ ಹೊರತಾಗಿ ಬೇರೆ ಯಾವ್ಯಾವ ಆಪ್ಷನ್ಗಳಿದೆ ಎಲ್ಲವನ್ನೂ ಕೂಡ ಸರ್ಕಾರ ನೋಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಕೆಲವೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅದರ ಹೊರತಾಗಿಯೂ ಕೂಡ GBA ಪ್ರಮುಖವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಆದ್ಯತೆಗಳು, ಹಾಗೇನಾದರೂ ಅಕಸ್ಮಾತ್ ಚುನಾವಣೆ ಮಾಡಬೇಕು ಅನ್ನೋದಾದ್ರೆ ಅಲ್ಲಿ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಕ್ಕೆ ಏನು ಬೇಕು ಅನ್ನುವಂಥ ರೀತಿಯಲ್ಲಿದೆ. ಇನ್ನು ಗ್ರಾಮೀಣ ಪ್ರದೇಶಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿರುವಂಥದ್ದು ಕೂಡ ಅದೇ ರೀತಿಯಲ್ಲಿ. ಅಕಸ್ಮಾತ್ ಸ್ಥಳೀಯ ಸಂಸ್ಥೆ ಚುನಾವಣೆ ಅನಿವಾರ್ಯವಾದರೆ ಸರ್ಕಾರಕ್ಕೆ ಮುಜುಗರವಾಗುವಂಥ ಫಲಿತಾಂಶ ಬರದ ರೀತಿಯಲ್ಲಿ ಅಥವಾ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗದ ರೀತಿಯಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಏನು ಬೇಕೋ ಸಿದ್ಧತೆಯ ಭಾಗವಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡದಂತೆ ಕಾಣಿಸ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನಿಮ್ಗೆ ಹಾಗೆ ನೋಡೋಕೆ ಹೋದರೆ ಘೋಷಣೆಗಳು ಎಷ್ಟು ಬೇಕಾದರೂ ಆಗಬಹುದು. ಈಗ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತಕ್ಕಂಥ ವಿಚಾರ ಇವಾಗ ಬರ್ತಾ ಇದೆ, ಅದನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ಈ ಬ್ಯಾನನ್ನು ವಿಪಕ್ಷಗಳು ಸ್ವಾಗತಿಸಿವೆ. ಬೇಕಾಗಿತ್ತು ಈ ನಿರ್ಧಾರ. ಸರ್ಕಾರ ಇದನ್ನು ಹೆಂಗೆ ಅನುಷ್ಠಾನ ಮಾಡುತ್ತೆ ಅನ್ನೋದೇ ಪ್ರಶ್ನೆ. ಹೆಂಗೆ ನೀವು ರಿಸ್ಟ್ರಿಕ್ಟ್ ಮಾಡ್ತೀರಾ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಿಂದ? ಸರ್ಕಾರಕ್ಕೆ ಪ್ರಶ್ನೆ ಮಾಡಿವೆ ವಿಪಕ್ಷಗಳು. ಹೆಂಗೆ ಮಾಡೋಕ್ಕೆ ಸಾಧ್ಯ? ಇಂಪ್ಲಿಮೆಂಟೇಷನ್ ಹೆಂಗಪ್ಪ? ಅವ್ನು ಜೇಬಲ್ಲಿ ಇಟ್ಕೊಂಡ್ಬಂದಿರ್ತಾನೆ, ನಾನು ಮೊಬೈಲೇ ತಂದಿಲ್ಲ ಅಂತಾನೆ. ಶಾಲಾ ಕಾಲೇಜುಗಳಲ್ಲಿ ಅನುಷ್ಠಾನ ಕಷ್ಟ. ಹೌದು, ಶಾಲಾ ಕಾಲೇಜುಗಳು ಕೂಡ ಇವಾಗ ಸ್ಮಾರ್ಟ್ ಫೋನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿವೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಅಂದರೆ PU ತನಕನೂ ಇಲ್ಲ ಅಂದಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಇದಕ್ಕೇನಾದರೂ ನಿರ್ದಿಷ್ಟವಾದ ಮಾನದಂಡವನ್ನು ರೆಡಿ ಮಾಡಿದಾರಾ? ಈಗ 16 ವರ್ಷದೊಳಗಿನವರಿಗೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂತಂದರೆ ಅದು ಸ್ಕೂಲ್ ಆ್ಯಂಡ್ ಸ್ಕೂಲ್ ಪ್ರಿಮಿಸಸ್ಸಲ್ಲಿ ಅಂತನೇನಾ ಅಥವಾ ಬೇರೆ ಕಡೆನೂ ಅಂತನಾ? ಏನಾದರೂ ಅದಕ್ಕೇನಾದರೂ ಒಂದು ದೊಡ್ಡ ಮಟ್ಟದ ಪ್ಲ್ಯಾನ್ ಇದೆಯಾ ಅಂತ? ಸದ್ಯಕ್ಕೆ ಸ್ಕೂಲ್ ಪ್ರಿಮಿಸಸ್ಗೆ, ಯಾಕಂದ್ರೆ 16 ವರ್ಷ ಅನ್ನುವಂಥ ಮಾನದಂಡ ಮತ್ತು ಅದನ್ನು ಎಲ್ಲಿ ನಿಗದಿಪಡಿಸಬಹುದು ಅಂದರೆ ಮನೆಗಳವರೆಗೆ ಎಂಟ್ರಿ ಆಗಕ್ಕಾಗದೇ ಇರ್ಬೋದು. ಆದರೆ ಶಾಲೆಗಳಲ್ಲಿ ಸಹಜವಾಗಿಯೇ ಒಂದು ರಿಸ್ಟ್ರಿಕ್ಷನ್ ತರುವಂಥದ್ದು, ಈ ವಯಸ್ಸಿನ ಮಕ್ಕಳು ಮೊಬೈಲ್ನ ತರಬಾರ್ದು ಅನ್ನುವಂಥದ್ದು. ಅದು ಆನ್ಲೈನ್ ಕ್ಲಾಸ್ ಈ ರೀತಿ ಬೇರೆ ಬೇರೆ ಯಾವ್ಯಾವ ವರ್ಗದಿಂದ ಯಾವ್ಯಾವ ಶಾಲೆಗಳಿಂದ ಯಾವ ತರಗತಿಗಳಿಂದ ಇದೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಅದನ್ನು ಹೊರತುಪಡಿಸಿಯೂ ಕೂಡ ಇಲ್ಲಿ ಮೊಬೈಲ್ ಬಳಸಕ್ಕೆ ನಿರ್ಬಂಧ ವಿಧಿಸೋದಾದರೆ ಅದು 16 ವರ್ಷದ ಲಿಮಿಟ್ಸನ್ನು ಶಾಲೆಗಳಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಅಧಿಕೃತವಾಗಿ ಒಂದು ರೂಲ್ಸ್ ಫ್ರೇಮ್ ಮಾಡಬಹುದು ಸರ್ಕಾರ. ಸರ್ಕಾರ ಏನು ರೂಲ್ಸ್ ಫ್ರೇಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಅವೆಲ್ಲವೂ ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ರೈಟ್, ನೋಡೋಣ. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಇದು ಸ್ವಲ್ಪ ಅನುಷ್ಠಾನ ಕಷ್ಟ ಅಂತ ಅನ್ನಿಸ್ತಾ ಇದೆ. PUC ತನಕ ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ 16 ವರ್ಷ ಅಂತಂದರೆ 10th ಮಾತ್ರ, SSLCಗೆ. ನೋಡೋಣ.